ದಲಿತ ಯುವಕನನ್ನು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ತಂದೆಯಿಂದಲೇ ಕೊಡಲಿಯಿಂದ ಕೊಚ್ಚಿ ಕೊಲೆಯಾರೋಪಿ ಕಠಿಣ ಶಿಕ್ಷೆಗೆ ಹಾಗೂ ಸೂಕ್ತ ಕಾನೂನು ನಿರ್ಮಿಸಲು ಆಗ್ರಹ. ಈಚೆಗೆ ಹುಬ್ಬಳ್ಳಿಯಲ್ಲಿ ಅತ್ಯಂತ ಅಮಾನವೀಯವಾದ ಕ್ರೂರ ಪ್ರಕರಣವು ನಡೆದಿದೆ. ಹೆತ್ತ ತಂದೆಯು ತನ್ನ ಮಗಳನ್ನೇ ಕೊಚ್ಚಿ ಕೊಲೆ ಮಾಡಿದ ಆಘಾತಕಾರಿ ಘಟನೆ ನಡೆದಿದೆ. ಮಗಳು ದಲಿತ ಸಮುದಾಯಕ್ಕೆ ಸೇರಿದ ಯುವಕನನ್ನು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಹೆತ್ತವರು 7 ತಿಂಗಳ ಗರ್ಭಿಣಿ ಮಗಳನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿರುವ ಕ್ರೌರ್ಯವನ್ನು ಹುಮ್ನಾಬಾದ್ ಮರ್ಯಾದಾ ಹತ್ಯಾ ವಿರೋಧಿ ಹೋರಾಟ ಸಮಿತಿಯು ತೀವ್ರವಾಗಿ ಖಂಡಿಸುತ್ತದೆ. ನಾಗರಿಕ ಸಮಾಜವು ತಲೆ ತಗ್ಗಿಸುವ ಇಂತಹ ಪ್ರಕರಣಗಳು ದಿನಗಳೆದಂತೆ ಹೆಚ್ಚುತ್ತಿವೆ. ರಾಜ್ಯದ ಅನೇಕ ಪ್ರದೇಶಗಳಲ್ಲಿ ಕೊಲೆಗಳು, ದಾಳಿಗಳು ಜಾತಿ ಅಹಂಕಾರದಿಂದ, ಪ್ರತಿಷ್ಠೆಯಿಂದ ಕೂಡಿವೆ. ಯುವ ಜನರ ಆಯ್ಕೆಯನ್ನು ಸಹಿಸಲಾರದ ಮನೋವಾದಿ ಷಡ್ಯಂತ್ರವು ಇದರಲ್ಲಿ ಒಳಗೊಂಡಿದೆ. ಮರ್ಯಾದಾ ಹತ್ಯೆ ತಡೆಗಾಗಿ ಕಾನೂನು ರೂಪಿಸಬೇಕೆಂದು ಆಗ್ರಹಿಸಿ ಮರ್ಯಾದಾ ಹತ್ಯೆ ತಡೆಗಾಗಿ ಕೂಡಲೇ ನಿರ್ದಿಷ್ಟ ಕಾನೂನು ರೂಪಿಸಬೇಕೆಂದು ಆಗ್ರಹಿಸಿ ಮಾನ್ಯಾಳನ್ನು ಹತ್ಯೆ ಮಾಡಿದ ಮತ್ತು ಅವಳ ಗಂಡನ ಮನೆಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪ್ರಕಾಶ್ ಗೌಡ ಪಾಟೀಲ ಮತ್ತು ಎಲ್ಲಾ ಆರೋಪಿಗಳನ್ನು ತೀವ್ರ ಶಿಕ್ಷೆಗೆ ಒಳಪಡಿಸಬೇಕು. ಇಂತಹ ಅಮಾನವೀಯ ಪ್ರಕರಣಗಳನ್ನು ನಡೆಯದಂತೆ ಸಂವಿಧಾನಿಕ ಮೌಲ್ಯಗಳ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿರುವುದು ಸರ್ಕಾರದ ಹೊಣೆಯಾಗಿದೆ. ಜಾತಿ ಪ್ರಣೀತ ಹೆಸರಿನಲ್ಲಿ ನಡೆಯುವ ಎಲ್ಲಾ ರೀತಿಯ ಹತ್ಯೆ ದಾಳಿಗಳನ್ನು ತಡೆಗಟ್ಟಲು ಅಟ್ರಾಸಿಟಿ ಕಾಯ್ದೆಯನ್ನ ಬಲಪಡಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳೊಂದಿಗೆ ಹುಮ್ನಾಬಾದ್ ತಹಶೀಲ್ದಾರ್ ಮೂಲಕ ಎಸ್ಎಫ್ಐ, ಡಿವೈಎಫ್ಐ ಸಂಘಟನೆಗಳಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ತಾಲೂಕು ಸಂಚಾಲಕ ಸೈಯದ್ ಮಿರಾಜುದ್ದೀನ್, ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಜಿಲ್ಲಾ ಸಂಚಾಲಕ ಶಶಿಕಾಂತ್ ಡಾಂಗಿ, ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ತಾಲೂಕು ಸಹ ಸಂಚಾಲಕ ಎಂಡಿ ಸುಲ್ತಾನ್, ಅಂಬಾಬಾಯಿ ಮಾಳಿಗೆ, ಪ್ರಭು ಸಂತೋಷ್ಕರ್, ಬಸವರಾಜ್ ಮಾಳಿಗೆ, ಗೌಸುದ್ದೀನ್, ಶಶಿ ಡಾಂಗಿ, ರಾಹುಲ್ ಉದ್ದಾ, ಸಾಬೀರ್ ಶಾ, ಯುವರಾಜ್ ಐಹೊಳ್ಳಿ, ಶ್ರೀಮಂತ ಮೇತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಹೋರಾಟ ಮಾಡಿ ಇವಾಗ ನೋಡ್ರಿ, ಕಲಿಯುಗ ಇವತ್ತು ನಾವು ಯಾವ ಶತಮಾನದಲ್ಲಿ ಇದ್ದೀವಿ. ಅವಾಗ ಎಷ್ಟೊಂದು ಹೋರಾಟ ಮಾಡಿ ಈ ತರ ಮಾಡಿದ್ರೆ ಇನ್ನೂ ಈ ಮರ್ಯಾದೆ ಹತ್ಯಾಕಾಂಡ ನಿಂತಲ್ಲ. ಇಂತಹ ಮನಸ್ಥಿತಿ ಹೋಗಲಾಡಬೇಕು. ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಮರ್ಯಾದೆ ಹತ್ಯಾಕಾಂಡದ ಕಾನೂನು ಜಾರಿ ಮಾಡಿ ಈ ದೇಶದಲ್ಲಿ ಮಹಿಳೆಯರಿಗೆ ಎಲ್ಲ ಯುವಕರಿಗೆ ರಕ್ಷಣೆ ಕೊಡ್ಬೇಕಂತ ಹೇಳಿ ನನ್ನ ಸರ್ಕಾರಕ್ಕೆ ನಾನು ದಲಿತ ಸಂಘಟನಾ ಸಮಿತಿ ಅಂಬೇಡ್ಕರ್ ಮನವಿ ಮಾಡ್ತಾ ಇದ್ದೀನಿ. ಕನ್ನಡದು ಒಂದು ಏನು ಕ್ರಾಂತಿಕಾರಿ ಬಂದಿತ್ತು, ಆಗ ಆ ಟೈಮಿನಲ್ಲಿ ಏನದ ಅಂದ್ರ ಅರಳಿಯ ಮಗಳಿಗೆ ಏನದ ಮದಿ ಮಾಡಿದ್ರ ಇವತ್ತು ಜಾತಿ ಹಸಿರ ಮೇಲೆ ಕಣ್ಣನ್ನು ಕೆತ್ತಿ ಇದೇ ಬಸವರಾಜ ಕಳ್ಳಿನಂಡಿ ಏನದ ಆನೆ ಕಾಲಿಗೆ ಮೆರೆಸಿದ್ದು ಏನದ ಅಂದ್ರ ಇದೇ ಜಾತಿವಾದಿಗಳು ಮನುವಾದಿಗಳು ಇವತ್ತು ಇದು ಮಾಡಿದ್ರು. ಹೀಗಾಗಿ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ, ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಅತಿ ಹೆಚ್ಚಾಗ್ತಾ ಇದ್ದಾವೆ. ಇವತ್ತು ಇವರು ಮುಖ್ಯಮಂತ್ರಿ ಅವರು ಹೇಳ್ತಾರ, ಮತ್ತ ಏನಿವರು ಯಾರಿವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಬೇಟಿ ಬಚಾವ್ ಮತ್ತ ಬೇಟಿ ಪಡಾವ್ ಎಲ್ಲಿದೆ? ಇವತ್ತು ನೋಡಿ ರಾಜ್ಯಾರೋಷವಾಗಿ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಇವತ್ತು ದಿನನಿತ್ಯ ಏನದ ಹೆಣ್ಮಕ್ಕಳಿಗೆ ಕಿರುಕುಳ ಕೊಡುವಂತ ಕೆಲಸ ನಡೆದಿದೆ. ಜಾತಿ ವಿಷ ಬೀಜ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ನಮ್ಮ ಸರ್ಕಾರಕ್ಕೂ ಅವ್ರ ಮನವಿ ಇದೆ, ಎಲ್ಲೆಲ್ಲಿ ಜಾತಿ ತಾರತಮ್ಯ ನಡ್ತವೆ, ಎಲ್ಲೆಲ್ಲಿ ವಿಷ ಬೀಜ ಬಿತ್ತುತ್ತಾರೋ ಅವ್ರ ಮೇಲೆ ನೋಡಿ ತಕ್ಷಣ ಏನದ ಜಾತಿ ತಾರತಮ್ಯ ಮಾಡೋರ ಮೇಲೆ ಭಾಷಣ ಮಾಡೋರ ಮೇಲೆ ಕೂಡಲೇ ಸುಮೋಟ ಕೇಸ್ ಮಾಡಿ ತಕ್ಷಣನೇ ಅವ್ರಿಗೆ ಒಳಗೆ ಹಾಕ್ಬೇಕು. ಈ ದೇಶದ ಹುಡುಗರ ಮೇಲೆ ಹೆಣ್ಮಕ್ಳ ಮೇಲೆ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಆಗಲಿ ಇದಕ್ಕೆಲ್ಲ ಖಂಡಿಸ್ಬೇಕಾದ್ರ ಇದೆಲ್ಲ ಬಂದ್ ಆಗ್ಬೇಕಾದ್ರ ನಾವು ಸರ್ಕಾರ ಒಂದೇ ಮಾತು ಹೇಳ್ತೀವಿ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಏನಂದ್ರ ಇಂಥ ಮಾಡಿದವ್ರಿಗೆ ನಡು ರಸ್ತೆಯಲ್ಲಿ ಗಲ್ಲಿ ಶಿಕ್ಷೆ ಇರಿಸ್ಬೇಕು. ಅಂದಾಗ ಮಾತ್ರ ಬಂದಾಗ್ತದೆ, ಅಲ್ಲಿವರೆಗೆ ಇದು ಬಂದಾಗಲ್ಲ. ಮಾನವೀಯ ಪ್ರಕರಣಗಳನ್ನು ನಡೆಯದಂತೆ ಸಂವಿಧಾನಿಕ ಮೌಲ್ಯಗಳ ಜಾಗೃತಿ ಕಾರ್ಯಕ್ರಮವನ್ನು ರೂಪಿಸಬೇಕಾಗಿರುವುದು ಸರ್ಕಾರದ ಹೊಣೆಗಾರಿಕೆಯಾಗಿದೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7664744747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.